ಇಲ್ಲೊಂದು ಕಡೆ ಕಾರ್ಮಿಕ ಇಲಾಖೆಗೆ ಮದುವೆಗೆ ಸಹಾಯಧನಕ್ಕಾಗಿ ಹಾಕಿದ್ದ ಅರ್ಜಿ ರದ್ದಾಗಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ವಿಚಾರಕ್ಕೆ ಟ್ವಿಸ್ಟ್ ದೊರೆತಿದ್ದು ಇದೀಗ ಅಧಿಕಾರಿ ಸ್ಪಷ್ಟನೆ ನೀಡಿದ್ದಾರೆ. ಮಾಡಿಸಿ ಹಾಕಿದ್ದಾರೆ. ಆ ಥರ ನೋಡಿದ್ರೆ 1 ವರ್ಷ ಕಾರ್ಡ್ ಆದ 1 ವರ್ಷದ ಮೇಲೆ ಹಾಕಬೇಕಾಯಿತು. ಅದನ್ನು 8 ತಿಂಗಳೊಳಗೆ ಹಾಕಿದ್ದಾರೆ. ಅದು ಸಹ ಇದು ರಿಜೆಕ್ಟ್ ಆಗಬೇಕಾಗುತ್ತೆ. ಇದು ಸಹ ಅವ್ರದ್ದು ಫೇಕ್ ಇದೆ. ಇದೆಲ್ಲ ಇದ್ರೂ ಸಹ ನಮ್ಮ ಮೇಲೇ ದೌರ್ಜನ್ಯ ಮಾಡೋದು, ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಎಲ್ಲ ಹೇಳೋದು ಮಾಡಿದ್ದಾರೆ. ಇವರು ಸರ್ಕಾರದ ಉಪಯೋಗ ಪಡ್ಕೊಳ್ಳಬೇಕು ಅಂತಲೇ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಚಿಂತಾಮಣಿ ತಾಲೂಕಿನ ಯಕವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಮಾಕಲಹಳ್ಳಿ ಗ್ರಾಮದ ನರಸಿಂಹಪ್ಪ ಎನ್ಎಂ ಅವರ ಪುತ್ರಿಯ ಮದುವೆ ಕಾರ್ಯ 9 ಆಗಸ್ಟ್ 2024ರಂದು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಡೆದಿರುವ ಬಗ್ಗೆ ದೇವಾಲಯದಿಂದ ನೀಡಿರುವ ಲೆಟರ್ ಹೆಡ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಎಂದು ಚಿಂತಾಮಣಿ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಕಲಾವಾಣಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನರಸಿಂಹಪ್ಪ ಎನ್ಎಂ ಅವರು ದೇವಾಲಯದ ಸಮಿತಿಗೆ ಸುಳ್ಳು ದಿನಾಂಕದ ಲಗ್ನ ಪತ್ರಿಕೆ ತೋರಿಸಿ ಸರ್ಕಾರದಿಂದ ಮದುವೆಗೆ ಸಹಾಯಧನ ಪಡೆಯಲು ಮುಂದಾಗಿದ್ದಾರೆ. ಇದರ ಬಗ್ಗೆ ನಾನು ಖುದ್ದಾಗಿ ಇಂದು ತಲಕಾಯಲಬೆಟ್ಟ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಮದುವೆ ಕಾರ್ಯ ನಡೆಸಲು ನರಸಿಂಹಪ್ಪ ಎನ್ಎಂ ಅವರು ನೀಡಿರುವ ದಾಖಲೆಗಳನ್ನು ಪಡೆದುಕೊಂಡು ಅದರ ಮೇಲೆ ಸರ್ಕಾರಿ ಸೌಲಭ್ಯ ಪಡೆಯಲು ವಂಚನೆ ಮಾಡಿರುವ ಆರೋಪದ ಮೇರೆಗೆ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುತ್ತೇವೆ ಎಂದು ಹೇಳಿದ್ದಾರೆ. ಕಳೆದ ದಿನ ಗಂಗರಾಜು ಮತ್ತು ಅವರ ತಂಡದವರು ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿ ನನ್ನ ಮೇಲೆ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು, ಅವರ ವಿರುದ್ಧವೂ ಸಹ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದ್ದಾರೆ. ನನ್ನ ಹೆಸರು ಕಲಾವಾಣಿ ಅಂತ. ನಾನು ಚಿಂತಾಮಣಿ ಲೇಬರ್ ಇನ್ಸ್ಪೆಕ್ಟ್ರು. ನಿನ್ನೆ ದಿನ ಅಂದರೆ ದಿನಾಂಕ 10/3/2026ರಂದು ಗಂಗರಾಜು ಮತ್ತು ನರಸಿಂಹಪ್ಪನವರು ನಮ್ಮ ಕಚೇರಿಗೆ ಬಂದು ಅವರ ಅಪ್ಲಿಕೇಶನ್ನು ಡಾಕ್ಯುಮೆಂಟು ನಿಜ ಇದ್ರೂ ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ದಾಖಲೆಗಳನ್ನ ಕೊಟ್ಟಿದ್ದಾರೆ. ದಾಖಲೆಗಳನ್ನ ನಮಗೆ ಕೊಟ್ಟಿಲ್ಲ, ಅವರು ಮೀಡಿಯಾದವರು ಕೊಟ್ಟಿದ್ದರು. ಆ ದಾಖಲೆಗಳನ್ನು ನಾನು ನೋಡಿ ಈ ದಿನ ಅವರು ಎಲ್ಲಿ ಮದುವೆ ಆಗಿದ್ರು ಅಂತ ಹೇಳಿದರು. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ, ತಲಕಾಯಲಬೆಟ್ಟ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ. ಈ ದೇವಸ್ಥಾನಕ್ಕೆ ನಾನು ಹೋಗಿ ಅವರು ಕೊಟ್ಟಿದ್ದ ದಾಖಲೆ ಸರಿ ಇದೆ ಅಂತ ಕೇಳಿ ವಿಚಾರಿಸಿದಾಗ ಸದರಿ ದೇವಸ್ಥಾನದವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ದಿನ ಯಾರೋ ಒಬ್ಬರು ಬಂದು ಫೇಕ್ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಈ ಕಾರ್ಡ್ಗೆ ಇಲ್ಲಿ ಮದುವೆ ಆಗಿದೆ ಅಂತ ಒಂದು ನಮಗೆ ಪತ್ರ ಕೊಡಿ ಅಂತ ಕೇಳಿದ್ದಕ್ಕೆ ಈ ಪತ್ರ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ದೇವಸ್ಥಾನದ ಕಚೇರಿಯವರು ಹೇಳಿದರು. ಅದಕ್ಕೆ ನಾನು ಅವ್ರ ಹತ್ರ ಆ ಮದುವೆ ಆಗಿದ್ದ ದಿನಾಂಕ ಯಾವತ್ತು ಅದರ ರಿಸಿಪ್ಟ್ ಎಲ್ಲ ಕೇಳಿದಾಗ ಅವ್ರಿಗೆ ರಿಸಿಪ್ಟ್ ಕೊಟ್ಟಿದ್ದಾರೆ. ಇದು ಅವ್ರ ಮದುವೆ ಆದ ರಿಸಿಪ್ಟ್ ಆಗಿರುತ್ತೆ. ಮತ್ತು ಅದೇ ಮದುವೆ ಯಾವುದಾಯ್ತು ಅಂತ ಅವರೊಂದು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿರ್ತಾರೆ, ಅದು ರಿಜಿಸ್ಟ್ರ್ ಇದಾಗಿರುತ್ತೆ. ಇದರ ಮೇಲೆ ನಾನು ಅವ್ರು ಕೇಳಿದಾಗ ಯಾಕೆ ನೀವು ಈ ಲೆಟ್ರ್ ಕೊಟ್ಟಿದ್ದೀರ ಅಂದರೆ ನಮಗೆ ಗೊತ್ತಿಲ್ಲ, ಆ ಇನ್ವಿಟೇಷನ್ ತೋರಿಸಿ ನಮಗೊಂದು ಲೆಟ್ರ್ ಕೊಡಿ, ಯಾವುದೋ ಒಂದು ಬೆನಿಫಿಟ್ ಇದೆ ನಮಗೂ ಕಟ್ಟಡ ಕಾರ್ಮಿಕರದ್ದು ಇದು ಮದುವೆದಕ್ಕೆ, ಅದು ಕೊಡಿ ಅಂದಾಗ ನಾನು ಯಾವುದೇ ದಾಖಲೆಯನ್ನು ಪರಿಶೀಲಿಸಿದೆ ನಿಜ ಇರ್ಬೋದು ಈ ಇನ್ವಿಟೇಷನ್ ಕಾರ್ಡ್ ಅಂತ ನಾನು ಕೊಟ್ಬಿಟ್ಟಿದ್ದೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಅದು ಫೇಕ್ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಅದು ಅವರು ಎಲ್ಲನೂ ಬರೆದು ನನಗೆ ಈ ಥರ ಲೆಟ್ರಲ್ಲಿ ಕೊಟ್ಟಿದ್ದಾರೆ. ಈ ಗಂಗರಾಜ್ ಅನ್ನೋರು ಯಾವುದೇ ಯೂನಿಯನ್ ಇಲ್ಲ ಅವ್ರದ್ದೊಂದು CSC ಸೆಂಟರ್ ಆಗಿದೆ. ಅವರು ನಾನು ಈ ಚಿಂತಾಮಣಿ ಬಂದಾಗಿಂದ ಅವ್ರು ಇದೇ ಚಾಳಿ ಆಗಿಬಿಟ್ಟಿದೆ. ಯಾವುದೋ ಫೇಕ್ ಇದೆ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ಬಿಡೋದು, ಅದು ರಿಜೆಕ್ಟ್ ಆದಾಗ ಬಂದು ಇಲ್ಲಿ ಜೋರಾಗಿ ಗಲಾಟೆ ಮಾಡೋದು, ನಮ್ಮ ಆಫೀಸ್ ಮುಂದೆ ಎಲ್ಲ ಮಾಡೋದು, ಒಳಗಡೆ ಎಲ್ಲ ಗಲಾಟೆ ಮಾಡೋದು. ನಮ್ಮ DO ಅವ್ರಿಗೆಲ್ಲ ನಿಮ್ಮನ್ನೇನು ಮಾಡ್ತೀವಿ ನೋಡಿ, ನಿಮ್ಮ ಮೇಡಮ್ ಎತ್ತಂಗಿ ಮಾಡಿಸ್ಬಿಡ್ತೀನಿ, ನಿನ್ನ ಕೆಲಸದಿಂದ ಕಿತ್ತಾಕ್ಸ್ಬಿಡ್ತೀನಿ, ಸಸ್ಪೆಂಡ್ ಮಾಡಿಬಿಡ್ತೀನಿ, ನೀವು ದುಡ್ಡು ತೊಗೋತೀರಾ ಅಂತ ಸುಳ್ಳು ನಮ್ಮ ಮೇಲೆ ದಾಖಲೆ ಎಲ್ಲ ದೂರುಗಳು ಹೇಳ್ತಾ ಇರ್ತಾರೆ. ದುಡ್ಡು ತೊಗೊಳ್ಳೋದು ಯಾರೋ ಅವ್ರಿಗೆ ಗೊತ್ತಾಗಬೇಕು, ಯಾರು ದುಡ್ಡು ತೊಗೋತಾ ಇದ್ದೀವಿ, ಯಾರು ಯಾವ ಕೆಲಸ ಮಾಡ್ತಾಯಿದ್ದೀವಿ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜವಾದ ಕಟ್ಟಡ ಕಾರ್ಮಿಕ ಮಾತ್ರ ಬರಬೇಕು, ಇಲ್ಲಾಂದರೆ ಯಾವುದೇ ಒಂದು ಸಂಘ ಸಂಸ್ಥೆ ಮಾತ್ರ ಆ ಕಚೇರಿ ಹತ್ರ ಬರಬೇಕು. ಇವ್ರದ್ದು ಯಾವುದು ಸಂಘ ಸಂಸ್ಥೆನೇ ಇಲ್ದಿರ ಇವರು ಈ ಥರ ಬಂದು ಯಾವಾಗಲೂ ನಮಗೆ ಕೀಟ್ಲ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಯಾಕೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಾರ್ದು ಅಂತ ನನಗೂ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಾನು ನನ್ನ ಮೇಲಾಧಿಕಾರಿಗಳನ್ನ ವಿಚಾರಿಸಿ ನಾನು ಮುಂದಿನ ಕಾನೂನು ರೀತಿಯ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.